ಬ್ರೋ, ನಿಮ್ಗೊಂದು ಸತ್ಯ ಹೇಳ. ಒಬ್ಬ ಮಹಿಳೆ ನಿಮ್ಮನ್ನ ಗೌರವಿಸ್ತೇ ಇದ್ರೆ ಅವಳು ಯಾವತ್ತಿಗೂ ನಿಮ್ಮನ್ನ ಪ್ರೀತಿಸಲ್ಲ. ಅವಳು ನಿಮ್ಮನ್ನ ಬಳಸ್ಕೋಬಹುದು. ಅವಳ ಅನುಕೂಲಕ್ಕೋಸ್ಕರ ನಿಮ್ಮನ್ನ ಅವಳ ಸುತ್ತಾನೂ ಇಟ್ಕೋಬಹುದು. ಆದ್ರೆ ನಿಮ್ ಹಿಂದೆ ಬೀಳ್ತಾಳ? ನೆವರ್. ಯಾಕಂದ್ರೆ ಗೌರವ ಬಯಕೆಯ ಹೆಬ್ಬಾಗಿಲು. ಗೌರವ ಪ್ರೀತಿಯ ಅಡಿಪಾಯ. ಮತ್ತೆ ಅವಳದನ್ನ ಕಳ್ಕೊಂಡ ಕ್ಷಣ, ಅವಳು ತಕ್ಷಣಕ್ಕೆ ನಿಮ್ಮಿಂದ ದೂರ ಹೋಗದೇ ಇದ್ರೂ ಕೂಡ ಆ ಸಂಬಂಧ ಕೊನೆಯಾಗುತ್ತೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಿಮ್ಮ ಗೌರವನ ಗಳಿಸೋದು ಮಾತ್ರ ಅಲ್ಲ, ಅವಳೇ ನಿಮ್ಮ ಬೆನ್ನಟ್ಟೋ ರೀತಿ ಮಾಡೋ, ಕಥೆನೇ ಉಲ್ಟಾ ಮಾಡೋ ಅಂಥ 4 ಮಾರ್ಗಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಕೊನೆವರೆಗೂ ನನ್ನ ಜೊತೆಲಿರಿ. ಇದ್ರ ಹಿಂದೆ ಇರೋ ಸೈಕಾಲಜಿನ ಒಂದು ಸಲ ಅರ್ಥ ಮಾಡ್ಕೊಂಡ್ರೆ ನೀವು ಮಹಿಳೆಯರನ್ನ ಇನ್ಯಾವತ್ತಿಗೂ ಅದೇ ರೀತಿ ನೋಡಲ್ಲ. ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್. ನಂಬರ್ 1, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಫೌಂಡೇಶನ್ನಿಂದ ಶುರು ಮಾಡೋಣ. ಒಂದು ವೇಳೆ ನೀವಿದನ್ನ ಮಿಸ್ ಮಾಡ್ಕೊಂಡ್ರೆ ಇನ್ಯಾವುದೂ ಮ್ಯಾಟ್ರೇ ಆಗಲ್ಲ. ಸತ್ಯ ಇಲ್ಲಿದೆ ಕೇಳಿ. ಒಂದು ವೇಳೆ ನಿಮ್ಮನ್ನ ನೀವು ಗೌರವಿಸ್ತೇ ಇದ್ರೆ ಯಾವುದೇ ಹೆಣ್ಣು ನಿಮ್ಮನ್ನ ಯಾವತ್ತಿಗೂ ಗೌರವಿಸಲ್ಲ. ಮತ್ತೆ ಅವಳು ನಿಮ್ಮನ್ನ ಗೌರವಿಸ್ತೇ ಇದ್ರೆ ಅವಳು ನಿಮ್ಮನ್ನ ಯೂಸ್ ಮಾಡ್ಕೋಬೋದು. ಅವಳ ಅನುಕೂಲಕ್ಕೆ ತಕ್ಕಾಗೆ ನಿಮ್ ಜೊತೆ ಸುತ್ತಾಡ್ಬೋದು. ಆದ್ರೆ ಅವಳು ನಿಮ್ಮ ಹಿಂದೆ ಯಾವತ್ತಿಗೂ ಬರಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವೇ ಹೈಪ್ ಮಾಡ್ಕೊಳ್ಳೋದಲ್ಲ. ನಿಮ್ ಸುತ್ತ ಯಾರೂ ಇಲ್ಲದೇ ಇರುವಾಗ್ಲೂ ಕೂಡ ನಿಮ್ಮನ್ನ ನೀವು ಹೇಗ್ ನೋಡ್ತೀರ, ನೀವು ನಿಗದಿಪಡಿಸೋ ಮಾನದಂಡಗಳೇನು ಅನ್ನೋದು ಮುಖ್ಯ ಆಗತ್ತೆ. ನೀವು ಮಾಡೋ ಆಯ್ಕೆಗಳು, ಒಂದು ರೂಮ್ ಒಳಗಡೆ ನಿಮ್ಮನ್ನ ನೀವು ಹೇಗ್ ಕರ್ಕೊಂಡು ಹೋಗ್ತೀರ, ಇದ್ರ ಬಗ್ಗೆ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಯಾವಾಗ್ಲೂ ಅವೈಲಬಲ್ ಇರ್ತಾನೆ, ಪ್ರತಿ ಕಾಲ್ಸ್ಗೂ ಆನ್ಸರ್ ಮಾಡ್ತಾನೆ, ಅವಳ ರಿಕ್ವೆಸ್ಟ್ ಮೇಲೆ ತನ್ನ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾನೆ, ಅವಳ ಖುಷಿಗೋಸ್ಕರ ಹಿಂದೆ ಬಾಗ್ತಾನೆ. ಅಂಥವನಿಗೆ ರೆಸ್ಪೆಕ್ಟ್ ಕೊಡ್ತಾಳ? ಇಲ್ಲ. ಯಾಕಂದ್ರೆ ಅವನ ಆಕ್ಷನ್ಸೇ ಕೂಗಿ ಹೇಳ್ತಿರ್ತವೆ, ನನ್ನ ಟೈಮ್ಗೆ ಬೆಲೆ ಇಲ್ಲ, ನನ್ಗೇನ್ ಬೇಕು ಅನ್ನೋದು ಮುಖ್ಯ ಅಲ್ಲ, ನನ್ನ ಮೌಲ್ಯ ನಿನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ. ಇದರ ಸೈಕಾಲಜಿ ಏನು ಗೊತ್ತಾ? ನಿಮ್ಮನ್ನೇ ನೀವು ಗೌರವಿಸಲ್ಲ ಅನ್ನೋದನ್ನ ನೀವವಳಿಗೆ ತೋರಿಸ್ದಾಗ ನೀವವಳನ್ನ ಅದೇ ರೀತಿ ನೋಡೋದಕ್ಕೆ ಟ್ರೈನಿಂಗ್ ಕೊಡ್ತೀರ. ರೆಸ್ಪೆಕ್ಟ್ ಒಂದು ಕನ್ನಡಿ. ನೀವದನ್ನ ಕೊಡದೇ ಇದ್ರೆ ನಿಮ್ಗದು ಸಿಗಲ್ಲ. ಸೊ ಈಗ ಸ್ಕ್ರಿಪ್ಟ್ನ ಉಲ್ಟಾ ಮಾಡಿ. ತನ್ನ ಸಮಯವನ್ನ ಗೌರವಿಸೋ ಒಬ್ಬ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಳು ಮೆಸೇಜ್ ಮಾಡಿದ್ಲು, ಮೆಸೇಜ್ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಅವನು ಮಾಡಬೇಕಾಗಿರೋ ಕೆಲಸಗಳನ್ನ ಬಿಟ್ಟು ಕೂತ್ಕೊಳ್ಳಲ್ಲ. ತನ್ನ ಪ್ರಯಾರಿಟೀಸ್ನ ಬ್ರೇಕ್ ಮಾಡಲ್ಲ. ಅವನು ತಲೆ ಎತ್ತಿ ಎದೆ ಉಬ್ಬಿಸ್ಕೊಂಡು ರೂಮ್ ಒಳಗಡೆ ಎಂಟ್ರಿ ಆಗ್ತಾನೆ. ಅವನು ಬೇಡ್ಕೊಳ್ಳಲ್ಲ, ಅತಿಯಾಗಿ ವಿವರಣೆ ಕೊಡಲ್ಲ, ಹೊಂದ್ಕೊಳ್ಳೋದಕ್ಕೆ ತನ್ನನ್ನ ತಾನು ಕುಗ್ಗಿಸ್ಕೊಳ್ಳಲ್ಲ. ಅವನ ಪ್ರೆಸೆನ್ಸೇ ಹೇಳುತ್ತೆ, ನಾನೇ ಸಾಕು. ಇಂಥ ವ್ಯಕ್ತಿನೇ ಹೆಣ್ಮಕ್ಳು ನೋಟಿಸ್ ಮಾಡೋದು. ಇಂಥ ವ್ಯಕ್ತಿಗೆ ಅವರು ಕೇಳದೇನೆ ರೆಸ್ಪೆಕ್ಟ್ ಕೊಡೋದು. ಮತ್ತೆ ಒಂದು ಸಲ ಆ ರೆಸ್ಪೆಕ್ಟ್ ಬಂದರೆ ಅಟ್ರಾಕ್ಷನ್ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಸತ್ಯ ಏನು ಗೊತ್ತಾ? ಹೆಣ್ಮಕ್ಳು ಕೀಳಾಗಿ ಕಾಣಿಸೋ ಅಂಥ ವ್ಯಕ್ತಿ ಹಿಂದೆ ಹೋಗಲ್ಲ. ಅವರು ಗೌರವದಿಂದ ಕಾಣೋ ವ್ಯಕ್ತಿಗಳನ್ನ ಮಾತ್ರ ಬೆನ್ನಡ್ತಾರೆ. ಅಂಡ್ ಇಲ್ಲಿ ತುಂಬಾ ಜನಕ್ಕೆ ಅರ್ಥ ಆಗದೆ ಇರೋ ಒಂದು ವಿಷಯ ಏನು ಗೊತ್ತಾ? ನೀವು ಮಾತಾಡೋ ರೀತಿ, ನೀವು ಡ್ರೆಸ್ ಆಗೋ ರೀತಿ, ನಿಮ್ಮ ಸಮಯ ಮತ್ತೆ ಶಕ್ತಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿ, ನೀವು ಮಾಡೋ ಪ್ರತಿಯೊಂದು ಆಯ್ಕೆಗಳೇ ಹೇಳ್ತವೆ ನಾನು ನನ್ನನ್ನ ಗೌರವಿಸ್ತೀನ ಇಲ್ವಾ ಅನ್ನೋದನ್ನ. ಮತ್ತೆ ಇಲ್ಲಿ ಎಲ್ಲದನ್ನು ಬದಲಾಯಿಸೋ ಒಂದು ಭಾಗ ಬರುತ್ತೆ. ನಿಮ್ಮನ್ನ ಗೌರವಿಸೋದು ಅವಳಿಗೆ ಸಂಬಂಧಿಸಿರೋದಲ್ಲ, ಅದು ನಿಮ್ಮ ಬಗ್ಗೆ. ಹೆಣ್ಮಕ್ಳು ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ, ಹೌದು. ಬಟ್ ದ ಡೀಪ್ ಟ್ರೂತ್ ಈಸ್, ನಿಮ್ಮನ್ನ ನೀವು ಗೌರವಿಸಿದಾಗ ಅಪ್ರೂವಲ್ಗೋಸ್ಕರ ಬದುಕೋದನ್ನ ನಿಲ್ಲಿಸ್ತೀರಾ, ಅವಳ ವ್ಯಾಲಿಡೇಷನ್ಗೋಸ್ಕರ ಕಾಯ್ತಾ ಕೂರೋದನ್ನ ಕೂಡ. ಮತ್ತೆ ಆ ಒಂದು ಬದಲಾವಣೆ ಎಂಟೈರ್ ಡೈನಾಮಿಕ್ನೇ ಬದಲಾಯಿಸ್ಬಿಡುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಅವರ ಅವಶ್ಯಕತೆ ಇಲ್ಲದೆ ಇರೋ ಪುರುಷರನ್ನ ಮಾತ್ರ ಬೆನ್ನಡ್ತಾರೆ, ಆಯ್ಕೆ ಮಾಡ್ಕೋತಾರೆ. ಆದ್ರಿಂದ ಇವಾಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇವಲ ಅವಳನ್ನ ನಿಮ್ ಸುತ್ತ ಇಟ್ಕೊಳ್ಳೋದಕ್ಕೋಸ್ಕರ ನೀವು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಎಷ್ಟು ಸಲ ಕಡಿಮೆ ಮಾಡ್ಕೊಂಡಿದ್ದೀರ? ನೀವು ನೋ ಅಂತ ಹೇಳೋಕ್ ಬಯಸಿದಾಗ ಎಷ್ಟು ಸಲ ಎಸ್ ಅಂತ ಹೇಳಿದ್ದೀರ? ಯಾಕಂದ್ರೆ ಅವಳ ದೃಷ್ಟಿಲಿ ನಿಮ್ಮ ಮೌಲ್ಯ ಕುಸಿದ ಕ್ಷಣ ಅದು ನಮ್ಮನ್ನ ನೇರವಾಗಿ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಒಂದು ಸಲ ನಿಮಗೆ ಸ್ವಾಭಿಮಾನ ಅನ್ನೋದು ಬಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಬಲವಾಗಿರೋದೇನೋ ಒಂದು ಬೇಕು. ಮತ್ತೆ ಅದೇ ಅನ್ಶೇಕಬಲ್ ಕಾನ್ಫಿಡೆನ್ಸ್. ನಂಬರ್ 2,
ಅನ್ಶೇಕಬಲ್ ಕಾನ್ಫಿಡೆನ್ಸ್. ಈಗ ನಾವು ಸೆಲ್ಫ್ ಕಾನ್ಫಿಡೆನ್ಸಿಂದ ಒಂದು ಫೌಂಡೇಶನ್ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಏನು? ಇದು ಹೆಣ್ಮಕ್ಳು ಒಂದು ಆಪ್ಷನ್ ಆಗಿಟ್ಕೊಳ್ಳೋ ಪುರುಷರಿಂದ ಅವರು ಬೆನ್ನಟ್ಟೋ ಪುರುಷರನ್ನ ಸಪರೇಟ್ ಮಾಡುತ್ತೆ. ಅನ್ಶೇಕಬಲ್ ಕಾನ್ಫಿಡೆನ್ಸ್ ಅರ್ಥ ಆಗೋ ರೀತಿ ಹೇಳ್ತೀನಿ ಕೇಳಿ. ಆತ್ಮವಿಶ್ವಾಸ ಅಂದ್ರೆ ಜೋರಾಗಿ ಮಾತಾಡೋದು, ದುರಹಂಕಾರದಿಂದ ನಡ್ಕೊಳ್ಳೋದು ಅಥವಾ ಪ್ರತಿ ಕಾನ್ವರ್ಸೇಷನ್ನ ಡಾಮಿನೇಟ್ ಮಾಡೋದಲ್ಲ. ಅದು ಚೀಪ್ ಸೂಟ್ ಹಾಕೊಂಡಿರೋ ಇನ್ಸೆಕ್ಯೂರಿಟಿ. ಕಾನ್ಫಿಡೆನ್ಸ್ ಈಸ್ ಕ್ವೈಟ್, ಇಟ್ಸ್ ಸ್ಟಡಿ, ಇಟ್ಸ್ ಅನ್ಶೇಕಬಲ್. ಇಲ್ಲಿ ತುಂಬಾ ಜನರ ಕೈಲಿ ಎದುರಿಸೋಕಾಗದೇ ಇರೋ ಒಂದು ಸತ್ಯ ಇದೆ. ಹೆಣ್ಮಕ್ಳು ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅನ್ಕೋತಾರೆ. ಅವರು ಕೆಟ್ಟೋರು ಅಂತಾನೋ ಅಥವಾ ನಿಮ್ಮನ್ನ ಹೇಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಲ್ಲ. ಅದು ಅವರ ಸೈಕಾಲಜಿಯಲ್ಲೇ ಬಿಲ್ಡ್ ಆಗಿರುತ್ತೆ. ನಿಮ್ ಜೊತೆ ವ್ಯಂಗ್ಯ ಮಾಡ್ತಾಳೆ, ಅವಳ ಫ್ರೆಂಡ್ಸ್ ಮುಂದೆ ನಿಮ್ಮ ಅಭಿಪ್ರಾಯದ ಬಗ್ಗೆ ಪ್ರಶ್ನೆ ಮಾಡ್ತಾಳೆ, ಬೇಡ್ಕೋತೀರಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ಹಿಂದೆ ಸರಿತಾಳೆ. ಮತ್ತೆ ತುಂಬಾ ಜನ ಎಲ್ಲ ಕಳ್ಕೊಳ್ಳೋದಿಲ್ಲೇ. ಒಬ್ಬ ನೈಸ್ ಗಾಯ್ ಅವನು ಡಿಫೆನ್ಸಿವ್ ಆಗ್ಬಿಡ್ತಾನೆ, ವಾದ ಮಾಡ್ತಾನೆ, ಓವರ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಚೇಸ್ ಮಾಡ್ತಾನೆ. ಅಂಡ್ ನೀವು ಈ ರೀತಿ ಬೆಂಡಾದ ಮರುಕ್ಷಣನೇ ಅವಳಿಗೆ ನಿಮ್ಮೇಲಿದ್ದ ಗೌರವ ಮಾಯ ಆಗುತ್ತೆ, ಅವಳು ಅನುಭವಿಸಿದ್ದ ಆಕರ್ಷಣೆ ಸತ್ತೋಗುತ್ತೆ. ಆದ್ರೆ ಅಚಲ ಆತ್ಮವಿಶ್ವಾಸ ಇರೋ ವ್ಯಕ್ತಿ ಹಿಂಜರಿಯಲ್ಲ. ಅವನು ವಾದ ಮಾಡಲ್ಲ, ಬೆವರಲ್ಲ, ಬೇಡ್ಕೊಳ್ಳಲ್ಲ. ಅವನು ಶಾಂತವಾಗಿರ್ತಾನೆ, ಗ್ರೌಂಡೆಡ್ ಆಗಿರ್ತಾನೆ. ಅವನ ಪ್ರೆಸೆನ್ಸೇ ಹೇಳುತ್ತೆ, ನಾನು ಯಾರು ಅನ್ನೋದು ನನಗ್ ಗೊತ್ತು, ನನ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅನ್ನೋದನ್ನು. ಮತ್ತೆ ಇಂಥ ವ್ಯಕ್ತಿಗಳನ್ನ ಹೆಣ್ಮಕ್ಳು ಗೌರವಿಸದೇ ಇರೋಕೆ ಸಾಧ್ಯನೇ ಇಲ್ಲ. ಯಾಕೆ? ಯಾಕಂದ್ರೆ ಈ ಲೈಫ್ ರಿಲೇಶನ್ಶಿಪ್ ಅಂದ್ರೇನೆ ಪ್ರೆಷರ್. ಮತ್ತೆ ಅವಳ ಪ್ರವೃತ್ತಿ ಏನಿರುತ್ತಲ್ಲ, ಅದು ಆ ಪ್ರೆಷರ್ನ ನಿನ್ ಕೈಯಲ್ಲಿ ನಿಭಾಯಿಸೋಕ್ಕಾಗತ್ತಾ, ಪರೀಕ್ಷೆ ಮಾಡು ಅಂತ ಹೇಳ್ತಾ ಇರುತ್ತೆ. ನಿಮ್ಮ ಚೌಕಟ್ಟು ನಿಮ್ಮ ಕಂಟ್ರೋಲಲ್ಲಿದ್ದಾಗ ಬೇರೆ ಎಲ್ಲಾ ವಿಷಯನೂ ನಿಮ್ಮನ್ನ ಅಲುಗಾಡ್ಸೋಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನೀವು ದೃಢವಾಗಿ ನಿಂತಾಗ ಅವಳದನ್ನ ನೋಡ್ತಾಳೆ. ಅಂಡ್ ಡೀಪ್ ಡೌನ್ ಅವಳಲ್ಲಿ ಒಂದು ಬದಲಾವಣೆ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಕುಸ್ತು ಬೀಳೋ ಪುರುಷರನ್ನ ಬೆನ್ನಟ್ಟಲ್ಲ, ಆದ್ರೆ ಬಿರುಗಾಳಿಲ್ಲೂ ಕೂಡ ದೃಢವಾಗಿ ನಿಲ್ಲೋ ಪುರುಷರನ್ನ ಮಾತ್ರ ಬೆನ್ನಡ್ತಾರೆ. ಯೋಚನೆ ಮಾಡಿ, ಪ್ರತಿಯೊಂದು ಒತ್ತಡದ ಸಂದರ್ಭದಲ್ಲೂ ನೀವು ಕೂಲಾಗಿರ್ತಿರೋ, ಬೆಂಡಾಗದೆ ಆ 90% ಪುರುಷರಿಂದ ಸಪ್ರೇಟ್ ಆಗ್ತೀರ. ನೀವು ಬ್ರೇಕ್ ಆಗೋದಕ್ಕೆ ನಿರಾಕರಿಸೋ ಪ್ರತಿ ಸಲ ಅವಳಿಗೆ ಹೇಳ್ತೀರಾ, ನೀನ್ ನನ್ನ ಮೇಲೆ ಭರವಸೆ ಇಡ್ಬೋದು, ನಿನ್ನನ್ನ ಉಳಿಸ್ಕೊಳ್ಳೋಕೆ ನಾನು ನನ್ನ ಕಳ್ಕೊಳ್ಳಲ್ಲ ಅನ್ನೋದನ್ನು. ಅಂಡ್ ದ್ಯಾಟ್ಸ್ ಪವರ್ಫುಲ್, ದ್ಯಾಟ್ಸ್ ಮ್ಯಾಗ್ನೆಟಿಕ್. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಅವಳ ರೆಸ್ಪೆಕ್ಟ್ನ ಮಾತ್ರ ಗಳಿಸಲ್ಲ, ಅದು ನಿಮ್ಮನ್ನ ಬೆನ್ನಟ್ಟೋ ರೀತಿ ಮಾಡುತ್ತೆ. ಯಾಕಂದ್ರೆ ಈಸಿಯಾಗಿ ಬಿರುಕ್ಬಿಡೋ ಅಂಥ ಹುಡುಗರೇ ಇರೋ ಈ ಜಗತ್ತಲ್ಲಿ ಅವಳು ಸ್ಟೆಡಿನೆಸ್, ಸ್ಥಿರತೆಯನ್ನ ಬಯಸ್ತಾಳೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಲುಕ್ಸ್ ಅವಳ ಕಣ್ಗಳನ್ನ ಸೆಳಿಬೋದು, ನಿಮ್ಮ ಚಾರ್ಮ್ ಅವಳ ಗಮನ ಸೆಳಿಬೋದು, ಆದ್ರೆ ಅನ್ಶೇಕಬಲ್ ಕಾನ್ಫಿಡೆನ್ಸ್ ಮಾತ್ರನೇ ಅವಳು ನಿಮ್ ಜೊತೆನೇ ಇರೋ ರೀತಿ ಮಾಡುತ್ತೆ. ಅದೇ ಅವಳನ್ನ ನಿಮ್ಗೋಸ್ಕರ ಫೈಟ್ ಮಾಡೋ ರೀತಿ ಮಾಡುತ್ತೆ. ಮತ್ತೆ ಅದೇ ನಮ್ಮನ್ನ ಮುಂದಿನ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಒಂದು ಸಲ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ನ ಬಿಲ್ಡ್ ಮಾಡ್ಕೊಂಡ್ರೆ, ಅವಳು ನಿಮ್ಮನ್ನ ನಿರಂತರವಾಗಿ ಪರೀಕ್ಷೆ ಮಾಡದೇ ಇರೋ ರೀತಿ ಅದನ್ನ ತಡೆಯೋಕೆ ಒಂದೇ ಒಂದು ವಿಷಯದಿಂದ ಅದನ್ನ ಲಾಕ್ ಮಾಡಬೇಕು. ಅದೇನೆ ಸೆಟ್ಟಿಂಗ್ ಕ್ಲಿಯರ್ ಬೌಂಡ್ರೀಸ್. ನಂಬರ್ 3, ಸೆಟ್ಟಿಂಗ್ ಕ್ಲಿಯರ್ ಬೌಂಡ್ರೀಸ್. ತುಂಬಾ ಜನಕ್ಕೆ ಶಾಕ್ ಕೊಡೋ ಅಂಥ ವಿಷಯ ಅಂದ್ರೆ ಇದೆ. ನೀವು ಸೆಲ್ಫ್ ರೆಸ್ಪೆಕ್ಟ್ನ ಬಿಲ್ಡ್ ಮಾಡ್ಕೋಬಹುದು, ಕಾನ್ಫಿಡೆನ್ಸ್ನ ಕೂಡ. ಆದ್ರೆ ನಿಮ್ಗೆ ಬೌಂಡ್ರೀಸೇ ಇಲ್ಲ ಅಂದ್ರೆ ಎಲ್ಲಾನು ಕುಸ್ತೋಗುತ್ತೆ. ನಿಜ ಹೇಳ್ತಿದ್ದೀನಿ, ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳೋ ಹುಡುಗರನ್ನ ಹೆಣ್ಮಕ್ಳು ಚೇಸ್ ಮಾಡೋದು ಮಾತ್ರ ಅಲ್ಲ, ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದ್ರೆ ಬೌಂಡ್ರೀಸ್ ಇಟ್ಕೊಳ್ಳೋ ಹುಡುಗರು ಈಗಿನ ಕಾಲದಲ್ಲಿ ತುಂಬಾ ಅಪರೂಪ. ಅವನು ಈ ಇಡೀ ಜಗತ್ತಿಗೆ ಹೇಳ್ತಾನೆ, ಇದು ನಾನು, ಇದನ್ನ ಮಾತ್ರ ನಾನು ಅಲೋ ಮಾಡ್ತೀನಿ, ಇದನ್ನ ನಾನು ಯಾವತ್ತಿಗೂ ಸಹಿಸ್ಕೊಳ್ಳಲ್ಲ ಅಂತ. ಆದ್ರೆ ಪ್ರಾಬ್ಲಮ್ ಇರೋದೆಲ್ಲಿ ಗೊತ್ತಾ? ಇಲ್ಲಿ ತುಂಬಾ ಜನಕ್ಕೆ ಬೌಂಡ್ರೀಸ್ ಅನ್ನೋದೇ ಇರಲ್ಲ. ಕೊನೆ ಕ್ಷಣದಲ್ಲಿ ಹೆಣ್ಮಕ್ಳು ಒಂದೇ ಒಂದು ಮಾತು ಹೇಳ್ದೆ ತಮ್ಮ ಸಂಬಂಧಗಳನ್ನ ಕೊನೆ ಮಾಡೋದಕ್ಕೆ ಬಿಟ್ಬಿಡ್ತಾರೆ. ಪಬ್ಲಿಕಲ್ಲೇ ಅವರಿಗಾಗೋ ಅಗೌರವನ ಸಹಿಸ್ಕೋತಾರೆ, ನಗೆಪಾಟ್ಲಾಗ್ಬಿಡ್ತಾರೆ. ಆಟದಲ್ಲಿ ಒಂದು ಆಪ್ಷನ್ ಆಗಿರೋದಕ್ಕೆ ಒಪ್ಕೋತಾರೆ. ಆದ್ರೆ ನೀವು ಹಾಗೆ ಮಾಡ್ದಾಗೆಲ್ಲ ನೀವು ಅವಳಿಗೆ ಒಂದು ವಿಷಯ ಕಲಿಸ್ತೀರ, ನೀನ್ ನನಗೆ ಎಷ್ಟೇ ಅವಮಾನ ಮಾಡಿದ್ರು ನಾನು ಎಲ್ಲೂ ಹೋಗದೆ ಇಲ್ಲೇ ಇರ್ತೀನಿ ಅನ್ನೋದನ್ನು. ಮತ್ತೆ ಒಂದು ಸಲ ಅವಳದನ್ನ ನಂಬಿದ್ರೆ ನಿಮ್ಮೇಲಿರೋ ರೆಸ್ಪೆಕ್ಟ್ ಮತ್ತೆ ಅಟ್ರಾಕ್ಷನ್
ಹೊರಟೋಗುತ್ತೆ. ಮತ್ತೆ ಅವಳು ರೆಸ್ಪೆಕ್ಟ್ ಮಾಡದೇ ಇರೋರ ಹಿಂದೆ ಅವಳು ಯಾವತ್ತಿಗೂ ಹೋಗಲ್ಲ. ಈಗ ಇದನ್ನ ಬದಲಾಯಿಸಿ. ಇದನ್ನ ತುಂಬಾ ಬೇಗ ಸೆಟ್ ಮಾಡೋ ಒಬ್ಬ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಳು ಕೊನೆ ಕ್ಷಣದಲ್ಲಿ ಪ್ಲಾನ್ಸ್ನ ಕ್ಯಾನ್ಸಲ್ ಮಾಡಿದ್ರೆ ಅವನು ಕೋಪ ಮಾಡ್ಕೊಳ್ಳಲ್ಲ, ಅದಕ್ಕೆ ರಿವಾರ್ಡ್ ಕೊಡಲ್ಲ, ಜಗಳ ಕೂಡ ಮಾಡಲ್ಲ. ಆದ್ರೆ ಒಂದು ವಿಷಯ ಕ್ಲಿಯರ್ ಮಾಡ್ತಾನೆ, ನಾನು ಅವನಲ್ಲ ಅನ್ನೋದು. ಅವನ ಸ್ಟ್ಯಾಂಡರ್ಡ್ಸ್ ಕನ್ಸಿಸ್ಟೆಂಟ್ ಆಗಿರ್ತವೆ. ಮತ್ತೆ ಇಲ್ಲಿ ತುಂಬಾ ಜನ ಮಿಸ್ ಮಾಡ್ಕೊಳ್ಳೋ ಒಂದು ಸೈಕಾಲಜಿ ಇದೆ. ಹೆಣ್ಮಕ್ಳು ನಿಮ್ಮ ಬೌಂಡ್ರೀಸ್ನ ಪರೀಕ್ಷೆ ಮಾಡ್ತಾರೆ. ಅವರಿಗೆ ಬೇಕಾಗಿರೋದು ವೀಕ್ ಆಗಿರೋ ವ್ಯಕ್ತಿ ಅಂತಲ್ಲ. ಅವ್ರು ನೋಡ್ಬೇಕು ಅನ್ಕೋತಾರೆ ನಿಮ್ಮ ಲೈನ್ಸ್ನ ಹಿಡ್ದಿಡ್ಕೊಳ್ಳೋ ಅಷ್ಟು ಸ್ಟ್ರಾಂಗ್ ಇದೀರಾ ಇಲ್ವಾ ಅನ್ನೋದನ್ನ. ಅವಳು ಮಾಡೋ ಪ್ರತಿಯೊಂದು ಪರೀಕ್ಷೆ ಅವಳ ಸಬ್ಕಾನ್ಷಿಯಸ್ ಇಂದಾನೇ ಬರುತ್ತೆ. ಇವನು ಮುಂದೆ ನಿಂತು ಎಲ್ಲದನ್ನೂ ಮುನ್ನಡೆಸ್ತಾನೆ ಅಂತ ನಾನು ನಂಬೋದ, ಇವನು ಯಾವತ್ತಿಗೂ ಬಾಗಲ್ಲ ಅಂತ ನಾನು ನಂಬೋದ ಅಂತ. ಮತ್ತೆ ಈ ಪರೀಕ್ಷೆಗಳಲ್ಲಿ ದೃಢವಾಗಿ ನಿಲ್ಲೋ ಮೂಲಕ ಉತ್ತೀರ್ಣನಾಗೋ ವ್ಯಕ್ತಿ ಇಲ್ಲಿ ತುಂಬಾ ಜನ ಗಳಿಸೋಕಾಗದೇ ಇರೋ ಯಾವುದೋ ಒಂದು ವಿಷಯನ ಗಳಿಸ್ತಾನೆ. ಅದೇನು ಗೊತ್ತಾ? ಹರ್ ಡೀಪ್ ರೆಸ್ಪೆಕ್ಟ್. ಮತ್ತೆ ಯಾವಾಗ ಗೌರವ ಆಸೆನ ಬೆಳೆಯುವಂಥ ಮಣ್ಣಾಗುತ್ತೋ ಆಗ ಪ್ರತಿಯೊಂದು ಬದಲಾಗುತ್ತೆ. ಅವಳ ಕೈಯಲ್ಲಿ ಮುಂದೆ ಕಂಟ್ರೋಲಲ್ಲಿರೋಕ್ಕಾಗಲ್ಲ. ಅವಳು ನಿಮ್ಮ ಹಿಂದೆ ಬರೋದಕ್ಕೆ ಶುರು ಮಾಡ್ತಾಳೆ. ನಿಮ್ಮನ್ನ ಅಲ್ಗಾಡ್ಸೋಕೆ ಅವಳ ಕೈಯಲ್ಲಾಗಲ್ಲ ಅನ್ನೋದು ಗೊತ್ತಾಗಿದ್ರಿಂದ ನೇರವಾಗಿ ಹೇಳ್ಬಿಡ್ತೀನಿ ಕೇಳಿ. ಈ ಬೌಂಡ್ರೀಸ್ ಅವಳನ್ನು ಕಂಟ್ರೋಲ್ ಮಾಡೋದಕ್ಕಲ್ಲ, ನಿಮ್ಮನ್ನ ನೀವು ಕಂಟ್ರೋಲಲ್ಲಿಡೋದಕ್ಕೆ, ನಿಮ್ಮ ಸಮಯನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಎನರ್ಜಿ ಮತ್ತೆ ನಿಮ್ಮ ಶಾಂತಿನ ಕೂಡ. ನೀವವನ್ನ ಕಾಪಾಡದೇ ಇದ್ರೆ ಬೇರೆ ಇನ್ಯಾರೂ ಕಾಪಾಡಲ್ಲ. ಸೊ ನೀವು ಮಿತಿಗಳನ್ನ ಹೇರೋ ಪ್ರತಿ ಸಲ ನೀವು ಅವಳಿಗೆ ಹೇಳ್ತೀರಾ, ನಾನು ನನ್ನನ್ನ ತುಂಬಾ ಗೌರವಿಸ್ತೀನಿ, ಯಾರೋ ಯಾಕೆ ನಿನಗೂ ಕೂಡ ನನ್ನ ಸ್ಟ್ಯಾಂಡರ್ಡ್ಸ್ನ ಕಡಿಮೆ ಮಾಡೋಕ್ ಬಿಡಲ್ಲ ಅನ್ನೋದನ್ನ. ಅಂಡ್ ದಟ್ಸ್ ದ ಕೈಂಡ್ ಆಫ್ ಸ್ಟ್ರೆಂತ್ ವುಮೆನ್ ಕಾಂಟ್ ಇಗ್ನೋರ್. ಆದ್ರೆ ಈ ಕೊನೆ ಭಾಗ ಇಲ್ಲದೆ ನೀವು ಹಾಕೊಳ್ಳೋ ಬೌಂಡ್ರೀಸ್ ಎಲ್ಲ ಯೂಸ್ಲೆಸ್. ಯಾಕಂದ್ರೆ ಒಬ್ಬ ಮನುಷ್ಯ ಫೈನಲ್ ಆಗಿ ಎದುರಿಸ್ಬೇಕಾಗಿರೋ ಒಂದು ಪರೀಕ್ಷೆ ಇರುತ್ತೆ. ಮತ್ತೆ ನೀವದರಲ್ಲಿ ಫೇಲ್ ಆದ್ರೆ ನೀವು ಎಲ್ಲದನ್ನು ಕಳ್ಕೊತೀರ. ಅದೇನು ಗೊತ್ತಾ? ದೂರ ಹೋಗೋ ಸಾಮರ್ಥ್ಯ. ನಂಬರ್ 4, ಡೋಂಟ್ ಬಿ ಅಫ್ರೇಡ್ ಟು ವಾಕ್ ಅವೇ. ಇದು ಆ 99% ಮೆನ್ನಿಂದ ನಿಮ್ಮನ್ನ 1% ಮೆನ್ಗೆ ಸಪರೇಟ್ ಮಾಡುತ್ತೆ. ತುಂಬಾ ಜನ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ, ಕಾನ್ಫಿಡೆನ್ಸ್, ಬೌಂಡ್ರೀಸ್ ಬಗ್ಗೆ ಮಾತಾಡ್ಬೋದು. ಆದರೆ ಅವನ್ನ ಜಾರಿಗೆ ತರೋ ಸಮಯ ಬಂದಾಗ ಅವರು ಫೋಲ್ಡ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವರು ಅವಳನ್ನ ಕಳ್ಕೊಳ್ಳೋ ಭಯದಲ್ಲಿರ್ತಾರೆ. ಆದ್ರೆ ಇಲ್ಲಿ ತುಂಬಾ ಜನ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋ ಒಂದು ಸತ್ಯ ಇದೆ. ಒಂದು ವೇಳೆ ನಿಮ್ ಕೈಯಲ್ಲಿ ಅವರಿಂದ ದೂರ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅವಳು ನಿಮ್ಗೆ ಗೌರವ ಕೊಡಲ್ಲ ಯಾವತ್ತಿಗೂ. ಯಾಕಂದ್ರೆ ಏನೇ ಆದ್ರೂ ನಾನು ನಿನ್ ಜೊತೆನೇ ಇರ್ತೀನಿ ಅನ್ನೋದನ್ನ ನೀವು ಅವಳಿಗೆ ತಿಳಿಸಿದಾಗ ಗೌರವ ಎಷ್ಟೇ ಕಡಿಮೆ ಆದ್ರೂ, ಎಷ್ಟೇ ಮ್ಯಾನಿಪುಲೇಷನ್ ಮಾಡಿದ್ರು, ನಿಮ್ಮ ಸ್ಟ್ಯಾಂಡರ್ಡ್ಸ್ ಎಷ್ಟೇ ಕೆಳಮಟ್ಟಕ್ಕೆ ಹೇಳಿದ್ರು, ನೀವೀಗಾಗ್ಲೇ ಸೋತಿದ್ದೀರ. ನೀವವಳಿಗೆ ನಿಮಗಿಂತ ಹೆಚ್ಚು ಬೆಲೆ ಕೊಡ್ತೀರ ಅಂತ ಹೇಳಿದಿರ. ಮತ್ತೆ ಅದಕ್ಕಿಂತ ವೇಗವಾಗಿ ರೆಸ್ಪೆಕ್ಟ್ನ ಕೊಲ್ಲೋ ವಿಷಯ ಮತ್ತೊಂದಿಲ್ಲ. ಈಗ ಅದನ್ನ ಉಲ್ಟಾ ಮಾಡಿ ನೋಡಿ. ಅವನಿಗೆ ರೆಸ್ಪೆಕ್ಟ್ ಸಿಗದೇ ಇದ್ದಾಗ ಬೇಡ್ಕೊಳ್ದೆ, ಅಂಟ್ಕೊಳ್ದೆ ಅಲ್ಲಿಂದ ಆಚೆ ಬರೋ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನಲ್ಲಿಂದ ಶಾಂತವಾಗಿ ಹೊರಗಡೆ ಬರ್ತಾನೆ, ಕಾಮ್, ಕಂಟ್ರೋಲ್ಡ್, ಸರ್ಟೈನ್. ಆ ವ್ಯಕ್ತಿಗೆ ತುಂಬಾ ಜನಕ್ಕೆ ಯಾವತ್ತಿಗೂ ಸಿಗದೆ ಇರೋ ಅಷ್ಟ್ರ ಮಟ್ಟಿಗೆ ಗೌರವ ಸಿಗತ್ತೆ. ಯಾಕಂದ್ರೆ ಆ ವ್ಯಕ್ತಿ ತುಂಬಾನೇ ಅಪರೂಪ. ಅವನವಳಿಗೆ ತೋರಿಸ್ತಿದ್ದಾನೆ, ನಾನ್ ನಿನ್ನ ಚೂಸ್ ಮಾಡ್ತೀನಿ, ಆದ್ರೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನೀನ್ ಹೋಗಿದ್ ಮಾತ್ರಕ್ಕೆ ನನ್ನ ಬೆಲೆ ಕಡಿಮೆ ಆಗಲ್ಲ. ಮತ್ತೆ ಇಲ್ಲಿ ತುಂಬಾ ಜನಕ್ಕೆ ಶಾಕ್ ಕೊಡೋ ಅಂತ ಒಂದು ಸೈಕಾಲಜಿ ಇದೆ. ಯಾವಾಗ ನಿಮ್ಗೆ ದೂರ ಹೋಗುವಷ್ಟು ಪವರ್ ಇರುತ್ತೋ ಆಗ್ಲೇ ಹೆಣ್ಮಕ್ಳು ನಿಮ್ಮನ್ನ ತುಂಬಾ ಕಷ್ಟಪಟ್ಟು ನಿಮ್ಮನ್ನ ಬೆನ್ನಡ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ, ನೀವು ಅವಳ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿಲ್ಲ ಅನ್ನೋದು. ನಿಮ್ಮ ಪ್ರಪಂಚದಲ್ಲಿ ಉಳ್ಕೊಳ್ಳೋದಕ್ಕೆ ಅವಳೇ ಫೈಟ್ ಮಾಡ್ತಾಳೆ. ದೂರ ಹೋಗೋದ್ರಿಂದ ಅಟ್ರಾಕ್ಷನ್ ಕೊನೆ ಆಗಲ್ಲ, ಮತ್ತೆ ಅದನ್ನ ಇಗ್ನೈಟ್ ಮಾಡುತ್ತೆ. ಅದು ಅವಳಿಗೆ ಯೋಚನೆ ಮಾಡೋ ರೀತಿ ಮಾಡುತ್ತೆ. ಈಗ ನಾನಿದನ್ನ ಸರಿದೂಗಿಸ್ದೇ ಇದ್ರೆ ನಾನು ಅವನನ್ನ ಕಳ್ಕೊಂಡ್ಬಿಡ್ತೀನಿ. ಆಗ ಪ್ರತಿಯೊಂದು ನಿಮ್ಮ ಪರವಾಗಿ ತಿರುಗುತ್ತೆ. ಬ್ರೋ, ಇದನ್ನ ಯಾವತ್ತಿಗೂ ಮರಿಬೇಡ. ನಿಜವಾದ ಶಕ್ತಿ ಹಿಡ್ದಿಟ್ಕೊಳ್ಳೋದ್ರಲ್ಲ, ಅದನ್ನ ಗುರ್ತಿಸ್ದೆ ನಿಮ್ಮ ಮೌಲ್ಯನ ಬಿಟ್ಕೊಡೋದ್ರಲ್ಲಿದೆ.
ಮತ್ತೆ ನೀವು ಇದರಲ್ಲಿ ಎಕ್ಸ್ಪರ್ಟ್ ಆದ್ರೆ ನೀವು ಬೆನ್ನಟ್ಟೋ ಪುರುಷನಾಗೋದನ್ನ ನಿಲ್ಸಿ ಬೆನ್ನಟ್ಟೋ ರೀತಿ ಮಾಡೋ ಅಂತ ಪುರುಷನಾಗ್ತೀರ. ಒಬ್ಬ ಹೆಣ್ಣು ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ, ಆಕ್ಚುಲಿ ಚೇಸ್ ಮಾಡ್ಬೇಕು ಅಂದ್ರೆ, ಎಲ್ಲ ಅದು ಈ 4 ವಿಷಯಗಳಿಗೆ ಬರುತ್ತೆ. 1. ಮೊದಲು ನಿಮ್ಮನ್ನ ನೀವು ಗೌರವಿಸಿ. 2. ಅಚಲ ಆತ್ಮವಿಶ್ವಾಸದಿಂದ ಸ್ಥಿರವಾಗಿರಿ. 3. ಮಿತಿಗಳನ್ನ ನಿಗದಿಪಡಿಸಿ ಮತ್ತೆ ಅವುಗಳನ್ನ ಜಾರಿಗೆ ತನ್ನಿ. 4. ದೂರ ಹೋಗೋದಕ್ಕೆ ಯಾವತ್ತಿಗೂ ಭಯ ಪಡಬೇಡಿ. ಆದ್ರೆ ಈ 4 ಪ್ರಿನ್ಸಿಪಲ್ಸ್ ಇವಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಅವು ಅವಳ ನೆನಪಲ್ಲೇ ಉರಿತಿರ್ತವೆ. ಈಗ ಅವಳ ಜೊತೆ ಬದುಕೋದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಹೀಸ್ ಅನ್ಫಾರ್ಗೆಟಬಲ್. ಈಗ ನಿಮ್ಗೆ ಒಂದು ಚಾಲೆಂಜ್ ಕೊಡ್ತೀನಿ. ನಾನು ಹೇಳ್ತಿರೋದನ್ನ ನೀವಿನ್ನೂ ಕೇಳ್ತಿದ್ರೆ ಹೈ ವ್ಯಾಲ್ಯೂ ಅಂತ ಕಮೆಂಟ್ ಮಾಡಿ. ಆಗ್ಲೇ ನನಗ್ ಗೊತ್ತಾಗುತ್ತೆ ನೀವು ಜಸ್ಟ್ ನೋಡ್ತಿರೋದು ಮಾತ್ರ ಅಲ್ಲ, ಲೆವೆಲ್ ಅಪ್ ಆಗೋದಕ್ಕೆ ರೆಡಿ ಆಗ್ತಿದ್ದೀರಾ ಅಂತ.